ಮಕರ ಸಂಕ್ರಾಂತಿ ಅಂದ್ರೆ ನಾವು ಮನೆಯಲ್ಲಿ ಎಳ್ಳು ಬೆಲ್ಲವನ್ನ ಹಂಚೋದು ಎಲ್ಲ ಇರುತ್ತೆ. ಅದ್ರ ಜೊತೆಗೆ ನಾವು ಸ್ವಾಮಿ ದರ್ಶನವನ್ನ ಮಾಡೋದ್ರಿಂದ ಕೂಡ ಬಹಳ ಒಳ್ಳೇದಾಗತ್ತೆ ಅಂತ. ಇದರಲ್ಲಿ ಬೇವು ಬೆಲ್ಲದಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಏನು ಹೇಳಿದ್ದಾರೆ, ಸ್ವಾಮಿಗೆ ಬೇವು ಬೆಲ್ಲ ಅಂದ್ರು. ಮೊದಲು ಕಹಿ, ನಂತರ ಸಿಹಿ. ಯುಗಾದಿಗೆ ಸಂಕ್ರಾಂತಿಗೆ ಎಳ್ಳು ಬೆಲ್ಲ. ನಮ್ಮ ಜೀವನದಲ್ಲಿ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಮಗ, ನಮ್ಮ ಮೊಮ್ಮಗ, ನಮ್ಮ ಮರಿಮಗ ಈ ಎರಡು ಭಾಗಗಳಾಗಿ ವಿಭಜನೆ ಮಾಡಿದ್ದಾರೆ. ಎಳ್ಳು ಅನ್ನೋದು ನಮ್ಮ ಋಣವನ್ನ ತೀರಿಸುವಂತ ಪದಾರ್ಥ. ಬೆಲ್ಲ ಅನ್ನೋದು ಈ ಋಣಾನುಬಂಧದಲ್ಲಿ ಯಾವಾಗ್ಲೂ ಬಿಟ್ಟು ಹೋಗ್ತಿರಂಗೆ, ನಮ್ಮ ತಾತ ನೀರು ಕುಡಿತಾ ಇದ್ದಾರೆ, ನನ್ನ ತಂದೆ ಕೆಲಸ ಮಾಡ್ತಿದ್ದಾರೆ, ನಾನಿಲ್ಲಿ ಓದ್ತಾ ಇದ್ದೀನಿ, ಒಂದೇ ಮನೆಯಲ್ಲಿ ನಡೆಯುವಂತ ವಿಷಯ ಇದು ಬೆಲ್ಲ. ಆ ಎಳ್ಳು ಅನ್ನೋದು ನಮ್ಮ ಋಣ ಎಲ್ಲ ಒಂದೇ ಕಡೆ ಇದೆ. ತಾತ ಅಮೇರಿಕಾ ಒಳಗೆ, ತಂದೆ ಡೆಲ್ಲಿ ಒಳಗೆ, ಮಗ ಬೆಂಗಳೂರಿನಲ್ಲಿ ಅಂದರೆ ಒಂದೊಂದು ಕಡೆ ಇದ್ದರೆ ಮನಸ್ಸು ಮಾತ್ರ ಸ್ಪಂದಿಸುತ್ತೆ ಹೊರತು ಮುಖಾಮುಖಗಳು ಸ್ಪಂದಿಸಲ್ಲ. ಅಂತಹ ಸ್ಪಂದಿಸದೆ ಒಂದೇ ಕಡೆ ಇರುವಂಥದ್ದೇ ಈ ಬೆಲ್ಲದ ಸುಗುಣ. ಎಳ್ಳಿನ ಒಂದೇ ಋಣವನ್ನು ಒಂದೇ ಕಡೆ ಹಂಚಿಕೊಳ್ಳುತ್ತೆ ಅನ್ನೋದಕ್ಕೆ ಋಣ. ಆದ್ದರಿಂದ ನಮ್ಮ ಈ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಹಂಚಿ ನಾವೆಲ್ಲ ಒಟ್ಟಿಗಿರಬೇಕು, ಒಂದಾಗಿರಬೇಕು ಅನ್ನೋ ವೈಶಿಷ್ಟ್ಯತೆ ತೋರಿಸದೆ ಸಂಕ್ರಾಂತಿ ವಿಶೇಷ. ಮಕರ ಸಂಕ್ರಾಂತಿ ಅಂದರೆ ನಮಗೆ ಗವಿಗಂಗಾಧರೇಶ್ವರನೇ ನೆನಪಾಗೋದು. ಮಕರ ಸಂಕ್ರಾಂತಿ ದಿನ ಯಾವೆಲ್ಲ ವಿಶೇಷ ಪೂಜೆಗಳು ನಡೆಯುತ್ತೆ? ಈಗ ನಾವು ಧನುರ್ಮಾಸ 30 ದಿನಗಳ ಕಾಲ ಸೂರ್ಯೋದಯಕ್ಕೆ ಮುಂಚೆ ಸ್ವಾಮಿಗೆ ಅಭಿಷೇಕ ಮಾಡಿ ಪೊಂಗಲನ್ನವನ್ನು ನೈವೇದ್ಯ ಮಾಡಿ ಅದನ್ನೆಲ್ಲ ಪ್ರಸಾದ ಅಂತ ನಾವು ನಡೆಸ್ತಾ ಬಂದಿದ್ದೀವಿ. ನಾಳೆ ಸಂಕ್ರಾಂತಿಯ ದಿನ ನಮ್ಮ ಧನುರ್ಮಾಸದ ವೈಶಿಷ್ಟ್ಯತೆಯ ಪೂಜೆ ಕಡೆಯಾಗುತ್ತೆ. ಅದೇ ರೀತಿಯಾಗಿ ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಮುಂಚೆ ನಾವು ಸ್ವಾಮಿಗೆ ವಿಶೇಷವಾದ ಹಾಲು ಮೊಸರು ಪಂಚಾಮೃತಾದಿಗಳಿಂದ ಅಭಿಷೇಕವನ್ನು ಮಾಡಿ ವಿಶೇಷವಾದ ಅಲಂಕಾರವನ್ನು ಮಾಡಿ, ಇಷ್ಟು ದಿನ ಏನು ಈ ಧನುರ್ಮಾಸದ ವ್ರತವನ್ನು ನೀವೆಲ್ಲ ಆಚರಿಸ್ತಾ ಇದ್ದೀರಾ, ಆ ಮಂಗಳವನ್ನು ಸ್ವಾಮಿಯ ಸನ್ನಿಧಿಯಲ್ಲಿ ತೃಪ್ತಿ ಮಾಡಿಕೊಡಿ ಅಂತೇಳಿ ಈ ಧನುರ್ಮಾಸದ ಪೂಜೆ ಬೆಳಗ್ಗೆ ನಮಗೆ 6 ಗಂಟೆವರೆಗೂ ವಿಶೇಷವಾಗಿ ಅಭಿಷೇಕಗಳ ನಂತರ ಮಹಾಮಂಗಳಾರತಿ ಮಾಡಿ ಒಂದು 12 ಗಂಟೆವರೆಗೂ ಎಲ್ಲ ಭಕ್ತರಿಗೆ ದರ್ಶನದ ಭಾಗ್ಯವನ್ನು ಕೊಡ್ತೀವಿ. 12 ಗಂಟೆ ಆದಮೇಲೆ ಸೂರ್ಯನ ಅವಗಾಹನೆಗೋಸ್ಕರ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಸೂರ್ಯ ಪೂಜೆಯ ನಂತರ ಆ ಸ್ವಾಮಿ ಆ ಸೂರ್ಯ, ನಾವೇ 12 ಗಂಟೆ ಬಿಸಿಲು ಬಂತು ಅಂದರೆ ಒದ್ದಾಡ್ತೀವಿ. ಅಂಥ ಸೂರ್ಯ ಈಶ್ವರನ್ನೇ ಪೂಜೆ ಮಾಡಕ್ಕೆ ಬಂದಾಗ ಆ 2 ದಗೆ ಎಷ್ಟಿರುತ್ತೆ, ಆ ದಗೆಯನ್ನು ಹೋಗ್ಲಾಡ್ಲಿಕ್ಕೋಸ್ಕರ ಹಾಲಿನ ಅಭಿಷೇಕವನ್ನು ಸ್ವಾಮಿಗೆ ಮಾಡಿ ಸ್ವಾಮಿಯನ್ನು ಕೂಡ ತನುವಾಗಿಸ್ತೀವಿ. ಆ ತನುವಾದ ತೀರ್ಥವನ್ನು ಎಲ್ಲರಿಗೂ ಕೊಟ್ಟಾಗ ಮೋಕ್ಷಪ್ರದ ಅಂತ ಹೇಳ್ತೀವಿ ನಾವು. ಆ ರೀತಿಯಾಗಿ ಆ ಮೋಕ್ಷಪ್ರದವಾದ ತೀರ್ಥವನ್ನು ಎಲ್ಲ ಭಕ್ತಾದಿಗಳಿಗೆ ಕೊಟ್ಟು ಎಲ್ಲರೂ ಸರ್ತಿ ಸಾಲಲ್ಲಿ ಬಂದು ಸೂರ್ಯ ಪೂಜೆ ಮಾಡಿದಂತಹ ಈಶ್ವರನನ್ನು ವಿಶೇಷವಾಗಿ ದರ್ಶನ ಮಾಡಿ ಎಲ್ಲರೂ ಆ ಪುಣ್ಯವನ್ನು ಪಡೀಲಿ ಅನ್ನೋ ವಿಶೇಷ ಇಟ್ಕೊಂಡಿದ್ದೀವಿ. ಸಂಕ್ರಾಂತಿ ಬಳಿಕ ಬರುವಂತಹ ರಥಸಪ್ತಮಿಗೂ ನಮ್ಮ ಗವಿಗಂಗಾಧರ ದೇಗುಲದಲ್ಲಿ ನಡೆಯುವಂತಹ ಸೂರ್ಯ ರಶ್ಮಿ ಮಜ್ಜನಕ್ಕೂ ಏನಾದರೂ ಸಂಬಂಧ ಇದೆಯಾ ಗುರುಗಳೇ? ಈಗ ನಾವು ಏನು ಈ ಸೂರ್ಯ ಪೂಜೆಯ ಶಿವನನ್ನ ಸಂಕ್ರಮಣ ದಿನ ಸೂರ್ಯ ಪೂಜೆ ಆಗುತ್ತೋ ಅದೇ ರೀತಿ ರಥಸಪ್ತಮಿ ಅನ್ನೋದು ಕೂಡ ಸೂರ್ಯನಿಗೆ ಸಂಬಂಧಪಟ್ಟ ವಿಷಯ. ನಾವಿಲ್ಲಿ ನವಾಹ ದಿನ ಪದ್ಮೋತ್ಸವ 9 ದಿನಗಳ ಕಾಲ ಏನು ಪದ್ಮೋತ್ಸವ ಮಾಡ್ತಾ ಇದ್ದೀವಿ, ಆ ರಥಸಪ್ತಮಿಯ ದಿನದಂದೇ ಸ್ವಾಮಿ ಇಡೀ ಗ್ರಾಮಕ್ಕೆಲ್ಲ ಹೋಗಿ ನನ್ನ ವಿವಾಹ ನಡೆಯುತ್ತೆ, ನನ್ನ ಮಂಗಳ ಕಾರ್ಯ ನಡೆಯುತ್ತೆ, ನನ್ನ ವಸಂತೋತ್ಸವ ನಡೆಯುತ್ತೆ, ನನ್ನ ಬ್ರಹ್ಮೋತ್ಸವ ನಡೆಯುತ್ತೆ, ಬನ್ನಿ ಎಲ್ಲಾರನ್ನೂ ಅಂತ ಇನ್ವೈಟ್ ಮಾಡೋಕ್ಕೆ ಆ ರಥಸಪ್ತಮಿಯ ದಿನಾನೇ ಸ್ವಾಮಿ ಹೊರಡ್ತಾರೆ. ಅಂದರೆ ಸಪ್ತಮಿ ರಥ ಅಂದರೆ ನಾವು ರಥದಲ್ಲಿ ಸ್ವಾಮಿನ ಕೂತ್ಕೊಳ್ಳೋಕ್ಕೆ ಸಪ್ತಮಿಯಿಂದ ಆರಂಭ ಮಾಡ್ತೀವಿ. ಯಾವ ರೀತಿ ಸ್ವಾಮಿ ನಮ್ಮ ಈಶ್ವರನನ್ನ ಪೂಜೆ ಮಾಡಿದ ನಾವು ಸೂರ್ಯ ಭಗವಂತಹ ಅವನ ವೈಶಿಷ್ಟ್ಯವಾದ ರಥಸಪ್ತಮಿಯಂದೇ ನಾವು ಪಬ್ಲಿಕ್ನಲ್ಲಿ ಎಲ್ಲರನ್ನೂ ಸ್ವಾಮಿಯ ವಿವಾಹಕ್ಕೆ ರಥೋತ್ಸವಕ್ಕೆ ಇನ್ವೈಟ್ ಮಾಡೋದು ವೈಶಿಷ್ಟ್ಯತೆ ಇಟ್ಕೊಂಡಿದ್ವಿ. ಆ ರಥಸಪ್ತಮಿಯಂದೇ ನಮ್ಮ ದೇವಸ್ಥಾನದಲ್ಲಿ ಸ್ವಾಮಿಯ ಬ್ರಹ್ಮೋತ್ಸವದ ಕಾರ್ಯಕ್ರಮ ಆರಂಭ. ಎಷ್ಟು ದಿನಗಳ ಕಾಲ ಬ್ರಹ್ಮೋತ್ಸವ ನಡೆಯುತ್ತೆ? ಏನಿದ್ರ ವಿಶೇಷತೆ? 18 ದಿನಗಳ ಕಾಲ ಬ್ರಹ್ಮೋತ್ಸವ ನಡೆಯುತ್ತೆ. ಗವಿಗಂಗಾಧರೇಶ್ವರನ ಬ್ರಹ್ಮೋತ್ಸವ ಧ್ವಜಾರೋಹಣಾದಿ ಅವರೋಹಣ ಪರ್ಯಂತ ಧ್ವಜಾನ ಹಚ್ಚಿ ಎಲ್ಲಾ ದೇವತೆಗಳನ್ನ ಧ್ವಜಾರೋಹಣದಲ್ಲಿ ಅವರವರಿಗೆ ಸ್ಥಾನಮಾನಗಳನ್ನ ಕೊಟ್ಟು ಕಾಪಾಡ್ತೀವಿ. ವಸಂತೋತ್ಸವದ ದಿನ ಧ್ವಜ ಅವರೋಹಣ ಮಾಡ್ತೀವಿ. ಆದ್ರೆ ಸ್ವಾಮಿ ಅಮ್ನೋರು ಸಹಿತವಾಗಿ ಪ್ರತಿದಿನ ಒಂದೊಂದು ವಾಹನಗಳಲ್ಲಿ ಹಂಸವಾಹನ, ಭೂತವಾಹನ, ಅಶ್ವವಾಹನ, ಗಜವಾಹನ ಈ ರೀತಿ ಒಂದೊಂದು ದಿನ ಒಂದೊಂದು ವಾಹನದಲ್ಲಿ ಪಾರ್ವತಿ ಸಮೇತರಾಗಿ ಹೋಗಿ ಗ್ರಾಮವೆಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಸಾನ್ನಿಧ್ಯ ಸೇರ್ತಾರೆ. 9ನೇ ದಿನ ಬ್ರಹ್ಮರಥದಲ್ಲಿ ಸ್ವಾಮಿ ಕೂತ್ಕೊಳ್ತಾರೆ. ಬ್ರಹ್ಮನ ಸಾರಥ್ಯದಲ್ಲಿ ನಡೆಯುವಂಥ ಒಂದು ವೈಶಿಷ್ಟ್ಯತೆ ಬ್ರಹ್ಮರಥೋತ್ಸವದ ಒಂದು ವಿಶೇಷ. ಈ ಸಂಕ್ರಾಂತಿಯಿಂದ ಹಿಡಿದು ಶಿವರಾತ್ರಿವರೆಗೂ ಕೂಡ ಶಿವನ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆ, ಯಾಕಂದ್ರೆ ಉತ್ತರಾಯಣ ಶುರು ಆಗಿರುತ್ತೆ, ಎಲ್ಲ ಒಂದು ವಿಶೇಷ ಪೂಜೆಗಳು ನಡೀತಾ ಇರುತ್ತೆ. ಸಂಕ್ರಾಂತಿಗೂ ಶಿವರಾತ್ರಿಗೂ ಏನಾದರೂ ಮಧ್ಯ ಸಂಬಂಧ ಇರತ್ತಾ? ವಿಶೇಷ ಪೂಜೆಗಳೇನಾದ್ರು ಇರತ್ತಾ? ಈಗ ನಮ್ಮಲ್ಲಿ ನಮ್ಮ ಗುರುಗಳನ್ನ ಓದೋವಾಗ ಹೇಳೋರು ಗಮನ ವಾಕ್ಯದಲ್ಲಿ ಇರಬೇಕು, ಮೈ ಮೇಲಿನ ಬಟ್ಟೆ ಮೇಲಲ್ಲ ಅಂತ.
ನಮ್ಮಲ್ಲಿ ಏನು ವೈಶಿಷ್ಟ್ಯತೆ ಅಂದರೆ ಸಂಕ್ರಾಂತಿಯ ದಿನ ಸೂರ್ಯ ಪೂಜೆ, ರಥಸಪ್ತಮಿಯ ದಿನ ದೇವಸ್ಥಾನದಲ್ಲಿ ಉತ್ಸವ ಆರಂಭ, ಮಾಘ ಶುದ್ಧ ಪೌರ್ಣಮಿಯಂದು ಬ್ರಹ್ಮರಥೋತ್ಸವ, ಮಾಘ ಕೃಷ್ಣ ಅಮಾವಾಸ್ಯೆಗೆ ಮುಂಚಿನ ದಿನವಾದ ತ್ರಯೋದಶಿಯ ದಿನ ಶಿವರಾತ್ರಿ. ಈ ಮೂರು ಈ ಮಾಘ ಮಾಸದಲ್ಲೇ ಬರೋದ್ರಿಂದ ಈ ಒಂದು ದೇವಸ್ಥಾನಕ್ಕೆ ಹಿರಿಯರು ಪುರಾತನರು ನಮ್ಮ ಹಿರಿಯ ವಂಶಜರೆಲ್ಲ ಆ ಮಾಘ ಶುದ್ಧ ಪೌರ್ಣಮಿಯ ದಿನನೇ ಬ್ರಹ್ಮೋತ್ಸವ ಮಾಡಬೇಕು. ಸಂಕ್ರಾಂತಿಯ ಪೂರ್ಣವಾಗಿದ್ದಂತಹ ಸೂರ್ಯ ಉತ್ತರಾಯಣವನ್ನು ಪ್ರವೇಶ ಮಾಡಿದಾಗ ಉತ್ತರಾಯಣ ಮಾಸೆ ಮಾಘ ಮಾಸೆ ಶುಕ್ಲ ಪಕ್ಷೆ ಪೌರ್ಣಮಾಸ್ಯಾಂ ಪುಣ್ಯಕಾಲ, ಆ ಪೂರ್ಣ ಚಂದ್ರನ ದಿನದಲ್ಲಿ ಅಂದರೆ ಸೂರ್ಯನಿಗೂ ಚಂದ್ರನಿಗೂ ಒಂದು ಸವಿಸ್ತವಾದ ಬಂಧನನ ಮಾಡಿ ಆ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಆ ಪೌರ್ಣಮಿಯ ದಿನ ಬ್ರಹ್ಮೋತ್ಸವ ಆದರೆ ತದನಂತರ ಬರುವಂಥ ಅಮಾವಾಸ್ಯೆಗೆ ಹಿಂದಿನ ದಿನ ಅಂದರೆ ಮಾಘ ಮಾಸದಲ್ಲಿ ಅಮಾವಾಸ್ಯೆಯ ಹಿಂದಿನ ದಿನ ಶಿವರಾತ್ರಿಯನ್ನು ಆಚರಣೆ ಮಾಡಿದ್ರೆ ಈ 4 ಸಮಭಾಗಿನಃ 4 ಸಮಭಾಗ ಭಾಗವಾಗಿರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ದೇವಸ್ಥಾನದಲ್ಲಿ ಮಾಘ ಮಾಸದಲ್ಲಿ ಇಂಥ ವೈಶಿಷ್ಟ್ಯತೆಯನ್ನು ಏರ್ಪಡಿಸಿದ್ದಾರೆ.